ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಮೊದಲದಾಗಿ ತಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು ಗುರುಗಳೇ. ಎಲ್ಲೆಡೆ ಒಂದು ರೀತಿಯಾಗಿರುವಂಥ ಹಬ್ಬದ ವಾತಾವರಣ, ಸಂಭ್ರಮ, ಮನೆಯಲ್ಲಿ ಹೊಸ ಬಟ್ಟೆ ಆಗಿರಬಹುದು, ಸ್ವೀಟ್ ಪೊಂಗಲ್, ಕಬ್ಬು, ಈ ರೀತಿ ಮನೆ ಫುಲ್ಲು ಒಂದು ರೀತಿ ತುಂಬಿರುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಎಳ್ಳು ಬೀರುವಂಥದ್ದು ಒಂದು ಸಂಪ್ರದಾಯ ಇರುತ್ತೆ. ಸಾಕಷ್ಟು ಜನ ಇದನ್ನು ಫಾಲೋ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಹೇಳಬೇಕು ಅಂದರೆ ಸಂಜೆ ಹೊತ್ತು ಹೋಗಿ ಎಳ್ಳು ಬೀರುವಂಥದ್ದು. ಈ ರೀತಿ ಅವರವರ ಒಂದು ಪದ್ಧತಿನಲ್ಲಿ ಇದ್ರೆ ಮಾಡ್ತಾರೆ, ಎಲ್ಲರೂ ಮಾಡುವಂಥದ್ದು ಇರೋದಿಲ್ಲ. ಈ ಎಳ್ಳು ಬೀರೋದ್ರಿಂದ ಆಗುವಂಥ ಲಾಭಗಳೇನು, ಅಥವಾ ಮಾಡದೇ ಇರೋರು ಇದನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನಾದರೂ ನಾವು ಲಾಭವನ್ನು ಪಡ್ಕೊಳ್ಬಹುದಾ? ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ ವಾಣಿ ಹಿರಣ್ಯಗರ್ಭರು, ಲಕ್ಷ್ಮೀ ನಾರಾಯಣರು, ಉಮಾಮಹೇಶ್ವರರು ಯಾವ ಜೀವಂಚ ಕಾಲವೂ ಕೂಡ ಕೊಡುತ್ತಿರಲಿ. ಉತ್ತಮವಾಗಿರತಕ್ಕಂಥದ್ದು ಉತ್ತಮೋತ್ತಮವಾಗುವ ರೀತಿಯಲ್ಲಿ ವೃದ್ಧಿಯನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಮಾಡಿಕೊಡುತ್ತಿರಲಿ ಅಂತ ಪ್ರಾರ್ಥಿಸ್ತಾ, ಸ್ವಸ್ತಿಸ್ತ್ರೀ ಮಂಗಳಕರ ಶೋಭಕೃತ ನಾಮ ಸಂವತ್ಸರ ಮೊನ್ನೆ ಅಮಾವಾಸ್ಯೆ ತನಕ ಬಹುಶಃ ಏನೇನಿತ್ತು ನಿಮಗೆ ಗೊತ್ತಿರೋಂಥದ್ದು. ಇಲ್ಲಿಂದ ಆಚೆಗಿನ್ನ ಇದ್ದದ್ದು ನೆನ್ನೆ ತನಕವೂ ಕೂಡ ದಕ್ಷಿಣಾಯನ, ಇದೀಗ ಉತ್ತರಾಯಣ. ಯಾವಾಗ ಆ ಒಂದು ಸೂರ್ಯನಾರಾಯಣ ಪ್ರತಿ ರಾಶಿಗೂ ಪ್ರವೇಶ ಮಾಡಿದಾಗ ಸಂಕ್ರಮಣಗಳು ಅಂತ ಕರಿತೀವಿ ನಾವು. ಅದೇ ರವಿ ಧನುರ್ರಾಶಿಗೆ ಬಂದಾಗ ಧನುರ್ ಸಂಕ್ರಮಣ, ಅದನ್ನೇ ನಾವು ಧನುರ್ಮಾಸ ಅಂತಲೂ ಕೂಡ ಕರೆದಿವಿ. ಇದೀಗ ಮಕರ ರಾಶಿಗೆ ರವಿ ಬಂದಾಗ ಮಕರ ಸಂಕ್ರಮಣ ಅಂತ ಕರಿತೀವಿ. ಅಂತಹ ಸಂಕ್ರಮಣ ಪರ್ವಕಾಲಗಳಲ್ಲಿ ನಮಗೊಂದು ಸೂಚನೆಯನ್ನು ಕೊಡುತ್ತಾನೆ. ನಮಗೊಂದು ಶುಭ ಸೂಚನೆಯನ್ನು ಭಗವಂತ ಕೊಟ್ಟಾಗ ನಾವು ಅದನ್ನು ಎಚ್ಚೆತ್ತುಕೊಂಡು ಅದಕ್ಕೆ ಈ ಕಾಲಗಳನ್ನು ಮಾಡಿರ್ತಕ್ಕಂತಹದ್ದು. ನಾನು ಎಷ್ಟೋ ಬಾರಿ ಎಷ್ಟೋ ಎಪಿಸೋಡ್ಗಳಲ್ಲಿ ನಿಮಗೆ ಬ್ಯಾಂಕಿನ ಸಮಯಕ್ಕೆ ನೀವು ಹೋದಾಗ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಹತ್ರ ಸಹಕರಿಸ್ತಾನೆ, ಮಾತಾಡ್ತಾನೆ. ನೀವು ಸಂಜೆ 7 ಗಂಟೆಗೆ ಹೋದರೆ ಹೇಗೆ ಸಹಕರಿಸಬೇಕು, ಅದೇ ಈ ಸಂಕ್ರಮಣಗಳನ್ನು ನೀವು ಉಪಯೋಗ ಮಾಡಿಕೊಳ್ಳತಕ್ಕಂತಹದ್ದು. ನಿಮ್ಮ ಉಪಯೋಗಕ್ಕೆ ಭಗವಂತ ಹೇಗೆ ಸಹಕರಿಸ್ತಾನೆ ಅಂತಹ ಸಂಕ್ರಮಣ. ಅದಕ್ಕೆ ಉತ್ತರಾಯಣವಾಗಲಿ ದಕ್ಷಿಣಾಯನವಾಗಲಿ ರಾಮಾಯಣದಲ್ಲಿ ಬರತಕ್ಕಂತಹ ಶ್ರೀರಾಮಚಂದ್ರ ನಾರಾಯಣನ ಪಾರಾಯಣ ಮಾಡತಕ್ಕಂತಹ ನವೋಲ್ಲಾಸದ ಮನಸ್ಥಿತಿ ನಮ್ಮದಾಗಿರಬೇಕು ಅಂತಲೂ ಕೂಡ. ಅಂದರೆ ಈ ಸಂಕ್ರಾಂತಿನ ನಾವು ಯಾರನ್ನು ಪೂಜೆ ಮಾಡಿಸ್ಬೇಕು, ಯಾರನ್ನು ಪೂಜೆ ಮಾಡಬೇಕು, ಇದು ಕೂಡ ನಾವು ಪೊಂಗಲ್ ಅಂತ ಆಚರಣೆ ಮಾಡ್ತೀವಿ, ಹಬ್ಬವನ್ನು ಆಚರಣೆ ಮಾಡ್ತೀವಿ. ನೂತನ ವಸ್ತ್ರಗಳನ್ನು, ನೂತನ ಉಡುಪುಗಳನ್ನು ನೀವು ಧರಿಸ್ತೀರಿ. ಆಹ್ಲಾದ ಆನಂದವನ್ನು, ಮನೆಯೆಲ್ಲ ಸಂತೋಷಭರಿತವಾಗಿ ಕೂಡಿರುತ್ತೆ, ಖುಷಿ ಇದೆ, ತಿಂಡಿ ತೀರ್ಥ ಎಲ್ಲವೂ ಮಾಡ್ಕೊಳ್ತೀರಿ. ಆವತ್ತು ಯಾವ ದೇವರ ಕುರಿತು ನೀವು ಪೂಜೆ ಮಾಡ್ತೀರಿ? ಸಂಕ್ರಮಣ ಅಂದರೇನು? ಒಂದು ರಾಶಿಗೆ ಬರ್ತಕ್ಕಂಥ ಸಂಕ್ರಮಣ. ಈ ಪರ್ವಕಾಲವೇ ಇದೇ ದಿನ ನಿಮಗೆ 1 ತಿಂಗಳು ಲಾಭವನ್ನು ಕೊಟ್ಟಿತ್ತು. ಈ ದಿನವನ್ನು ನೀವು ಬಳಸ್ಕೊಂಡ್ರೆ ಇನ್ನು 1 ತಿಂಗಳ ಪರ್ಯಂತ ನೀವು ಒಂದೊಂದು ಬಾರಿ ದೇವರ ಮನೆಗೆ ಹೋಗಿ ಅಪ್ಲಿಕೇಶನ್ ಹಾಕಲಿಲ್ಲ ಅಂದರೂ ಕೂಡ ಎಕ್ಸ್ಕ್ಯೂಸ್ ಇದೆ. ಇಂಥ ದಿನಗಳನ್ನು ಮರೆತರೆ ನೀವು 1 ತಿಂಗಳು ಮಾಡಿದ ಫಲ ನಿಮಗೆ ಅಷ್ಟಕ್ಕಷ್ಟೇ. ಅದಕ್ಕಾಗಿ ಸ್ವಲ್ಪ ನೀವು ಗಮನಿಸಬೇಕಾಗಿರೋದು ಸಂಕ್ರಮಣ ಕಾಲಗಳನ್ನು ನೀವು ಉಪಯೋಗ ಮಾಡಿಕೊಳ್ಳಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಂಭ ಸಂಕ್ರಮಣ ಬರುತ್ತೆ. ಅದಕ್ಕೆ ಈ ಮಕರ ಸಂಕ್ರಮಣದ ನಾವು ಮಾತಾಡುವಾಗ ಸ್ವಲ್ಪ ನೀವು ಎಚ್ಚೆತ್ತುಕೊಂಡು ನಿಮ್ಮ ಗಮನವನ್ನು ಈ ಕಡೆ ಕೊಡೋದಾದರೆ ಏನು ಮಾಡಬೇಕು, ಅದಕ್ಕೆ ಮಕ್ಕಳಿಗೆ 2 ಸಂಸ್ಕಾರವನ್ನು ಕರೆಕ್ಟಾಗಿ ಕೊಡಬೇಕು ಅಂತ ಹೇಳ್ತಾನೆ. ಈ ಸಂಕ್ರಾಂತಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಎಳ್ಳು ಬೆಲ್ಲನ್ನು, ಅಂದರೆ ಆ ಎಳ್ಳು ಬೆಲ್ಲವನ್ನು ಬೀರುವುದು, ಪಿತೃದೇವತೆಗಳಿಗೆ ಎಳ್ಳು ನೀರನ್ನು ಕೊಡುವುದು. ಅಟ್ಲೀಸ್ಟ್ ಇವೆರಡು ಕೊಡಿಸ್ರಿ ಸಾಕು ಮಕ್ಕಳಿಗೆ. ಇನ್ನು ಅವರು ಏನು ಯಾವಾಗ ಇರ್ತಾರೋ ಗೊತ್ತಿಲ್ಲ. ಅದಕ್ಕೆ ಆ ಪಕ್ಷಾದಿಗಳು, ಆ ಮಾಸಗಳು ಅಂತ ಬಂದಾಗ ಇದೀಗ ಉತ್ತರಾಯಣ ಪುಣ್ಯಕಾಲ. ಉತ್ತರಾಯಣ ಅಂತಂದರೆ ದೇವತೆಗಳು ಎದ್ದು ಓಡಾಡ್ತಕ್ಕಂತಹದ್ದು, ದೇವತೆಗಳಿಗೆ ಹಗಲು. ದಕ್ಷಿಣಾಯನ 6 ತಿಂಗಳು ರಾತ್ರಿಗಳು ಅವರಿಗೆ. ಇದೀಗ ಹೊಡೆದಿರ್ತಕ್ಕಂತಹದ್ದು ಅತ್ಯಂತ ಶುಭ ಪರ್ವಕಾಲಗಳು. ನಿಮಗೂ ಕೂಡ ದೇವತೆಗಳಿಗೆ ಬೆಳಕಿದ್ದಾಗ ನೀವು ಅವರ ಜೊತೆ
ನಿಮ್ಮ ವಾದ ನಿಮ್ಮ ಸಂವಾದ ಸ್ವಾದವಾಗಿ ಕೂಡಿದ್ದಾಗ ನೀವು ಏನು ಬೇಕು ಬೇಡಿಕೆಗಳಿದೆಯೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೆಲವೊಂದು ದೇವಾಲಯಗಳು ಪ್ರತಿಷ್ಠಾಪನಾದಿಗಳು ಮಾಡುವಾಗ, ಜೀರ್ಣೋದ್ಧಾರ ಮಾಡುವಾಗ, ಈ ದೇವಸ್ಥಾನ ಪ್ರತಿಷ್ಠಾಪನೆಗಳು, ಆಮೇಲೆ ಪಾಯ ಪೂಜೆ ಇವೆಲ್ಲವೂ ಮಾಡುವಾಗ ಉತ್ತರಾಯಣವನ್ನೇ ಆಯ್ಕೆ ಮಾಡ್ಕೊಳ್ತಾನೆ. ಈ ಭೀಷ್ಮ ಪಿತಾಮಹ ಇದಕ್ಕಾಗಿ ಕಾಯ್ತಾ ಇದ್ದ. ಯಾವಾಗ ಆ ಶರಶಯ್ಯಲ್ಲಿ ಮಲಗಿದ್ದೋ ಅವನ ಇಚ್ಛಾಮರಣಿ, ಆ ಇಚ್ಛಾಮರಣಿ ಆಗಿರ್ತಕ್ಕಂತಹ ಭೀಷ್ಮ ಪಿತಾಮಹ ಈ ಉತ್ತರಾಯಣಕ್ಕೆ ಕಾಯ್ತಾ ಇದ್ದ. ನೀವು ಅಷ್ಟೇ ಅನೇಕ ಕಷ್ಟ ಕೌಟಲೆಗಳಿಗೆ ಹೊರಗೆ ಬರಬೇಕಾದ್ರೆ ಈ ದಿನಕ್ಕಾಗಿ ನೀವು ಕಾಯಬೇಕು. ಅಂಥ ಕಷ್ಟಗಳನ್ನ ತೊಲಗಿಸ್ತಕ್ಕಂತಹ ದಿನವೂ ಇದೆ. ಅಂಥ ವಿಶೇಷವಾಗಿರುವಂಥ ದಿನ, ಅದ್ಭುತವಾಗಿರ್ತಕ್ಕಂತಹ ದಿನ, ವಿಶೇಷತೆಗಳಲ್ಲಿ ವಿಶೇಷ ಅಂತ ಹೇಳಬಹುದು. ನಮ್ಮದು ಶೇಷ ಅಂದರೆ ಜೀರೋ, ಏನೂ ಇಲ್ಲ. ಆ ಶೇಷದ ಜೊತೆಗೆ ಇವತ್ತು ವಿ ಹಾಕ್ಕೊಳ್ಳಿ, ಅದು ವಿಶೇಷ. ಅಂತ ವಿಶೇಷವಾಗಿ ನೀವೇನಾದರೂ ಮಾಡಲಿಕ್ಕೆ ಅಂತ ಹೊರಟ್ರೆ ಈ ಹಬ್ಬಗಳಲ್ಲಿ ಎಳ್ಳು ಬೆಲ್ಲವನ್ನು, ನೀವು ಹೇಳಿದಾಗೆ ಹೆಣ್ಣು ಮಕ್ಕಳು ಎಳ್ಳು ಬೆಲ್ಲವನ್ನು ಬೀರ್ತಕ್ಕಂತಹದ್ದು ಅಂತ ಇದೆಯಲ್ಲ, ಪ್ರತಿ ಮನೆಗೂ ಹೋಗುವಾಗಲೂ ಕೂಡ ಯಾವ ಯಾವ ಮನೆಗೆ ನೀವು ಹೋಗ್ತೀರೋ ಎಳ್ಳು ಬೆಲ್ಲ ಕೊಡ್ತೀರೋ, ಅವರಿಂದ ನೀವು ಪಡ್ಕೊಂಡು ಬರ್ತೀರೋ, ಇಂತಹದ್ರಲ್ಲಿ ಕೊಡುವಾಗ ಇಲ್ಲೊಂದು ಸೀಕ್ರೆಟ್ ಇಟ್ಟಿರ್ತಾರೆ. ಬಹುಶಃ ಇಂತಹದ್ದನ್ನು ಎಚ್ಚೆತ್ಕೊಳ್ತಕ್ಕಂತಹದ್ದು ಯಾರೆಲ್ಲ ಈ ಸಂಕ್ರಮಣ ಕಾಲಗಳಲ್ಲಿ ಎಚ್ಚೆತ್ಕೊಳ್ತಾರೋ, ನಾನು ಕೂಡ ಹಾಗೆ ಬಹಳಷ್ಟು ವಿಷಯಗಳನ್ನು ಕೊಡಬೇಕು ಅಂತಿದ್ದಾಗ, ಹೇಳಬೇಕು ಅಂತ ಇದ್ದದ್ದು ಕೂಡ ಈ ಉತ್ತರಾಯಣದಲ್ಲಿ ನೆಕ್ಸ್ಟ್ ಹೇಳ್ತಕ್ಕಂಥ ವಿಷಯಗಳೆಲ್ಲವೂ ಕೂಡ ಇದೆ. ಒಂದು ದೇವಾಲಯ ಪ್ರತಿಷ್ಠಾಪನೆ ಪಾಯ ಪೂಜೆಯಿಂದ ಹಿಡಿದು ಒಬ್ಬ ಮನುಷ್ಯನ ಜೀವಿತ ಕಾಲಕ್ಕೆ ಅನ್ವಯ ಆಗುವಂಥದ್ದು. ಅವನು ಹೇಗೆ ಬೆಳಕಿಗೆ ಬರಬೇಕು ಅಂತಕ್ಕಂಥ ಉಲ್ಲಾಸದ ದಿನಗಳು ಇಲ್ಲಿಂದ ಆಚೆಗೆ ನಿಮಗೆ ಇರ್ತಕ್ಕಂತಹದ್ದು. ಅದಕ್ಕಾಗಿಯೇ ಇಂತಹ ಎಳ್ಳು ಬೆಲ್ಲ ಸಾಮಾನ್ಯವಾಗಿ ನೀವು ಯಾರಿಗಾದರೂ ಕೊಡಬೇಕಾದ್ರೆ, ನೀವು ಮನೆಯಿಂದ ಹೊರಟಿರ್ತೀರಿ, ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಇದು ಹಚ್ಚಳಿಯದ ನೆನಪಿರಬೇಕು. ಯಾವ ಜೀವಂಚ ಕಾಲವೂ ಕೂಡ ಈ ಕೈ ಕಾಲೆಲ್ಲ ನೀವು ನೀರಿಂದ ತೊಳ್ಕೊಳ್ತೀರಲ್ಲ, ಇವತ್ತು ನೀವು ಒಂದು ಲೋಟದಲ್ಲಿ ಜೇನುತುಪ್ಪ ಇಟ್ಕೊಂಡು ಬಲಗೈಯನ್ನು ತೊಳ್ಕೊಬೇಕು. ಜೇನುತುಪ್ಪದಿಂದ ನಿಮ್ಮ ಬಲ ಹಸ್ತವನ್ನು ತೊಳೆದುಕೊಳ್ತಕ್ಕಂತಹದ್ದು. ಮತ್ತು ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಅದನ್ನು ಒರೆಸಿ, ನೀರಿಂದ ನೀವು ಒರೆಸಬೇಡಿ, ತೊಳೆಯಬೇಡಿ. ಬಟ್ ಅಂಟು ಇರಬೇಕು ಕೂಡ, ಸ್ವಲ್ಪ ಇರಬೇಕು ಕೂಡ. ನಿಮಗೆ ಆ ಜಾಡ್ಯಾಪಗಳು ಕಳೆಯಬೇಕು ಅಂತಂದರೆ ನೀವು ಕೊಟ್ಟಿದ್ದ ಪುಣ್ಯವೂ ಮತ್ತು ಅವರು ಕೊಟ್ಟ ಪುಣ್ಯವೂ ನಿಮಗೆ ಬರಬೇಕು ಅಂತಂದರೆ ಜೇನುತುಪ್ಪದೊಂದಿಗೆ ನೀವು ತೊಳೆದಾದ್ಮೇಲೆ ಬಟ್ಟೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒರೆಸ್ಕೊಳ್ಳಿ. ಇದಕ್ಕೆ ನಾನು ಗುಟ್ಟು ಅಂತ ಹೇಳ್ತೀನಿ, ಸೀಕ್ರೆಟ್ ಅಂತ ಹೇಳ್ತೀನಿ. ನೀವು ಯಾವುದೇ ನೀರನ್ನು ಬಳಸಬೇಡಿ. ಅಥವಾ ಕೈಯೆಲ್ಲ ಆಗಲೇ ಅಟ್ಲೀಸ್ಟ್ ಈ ಬೆರಳುಗಳು, ಮಹಾಲಕ್ಷ್ಮಿ ಪರದ ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂದರೆ ಈ ಬೆರಳುಗಳ ತುದಿ ಭಾಗದಲ್ಲಿ. ಈ ತುದಿ ಭಾಗದಲ್ಲಿ ಆದರೂ ಕೂಡ ನೀವು ಆ ಬೆರಳು ತೊಳ್ಕೊಳ್ತಕ್ಕಂತಹದ್ದು ಬಟ್ಟೆ ಪೂರ್ಣ ಒರೆಸಿ, ನೀವು ಯಾವ ಯಾವ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಬೀರ್ಲಿಕ್ಕೆ ಹೋಗ್ತೀರೋ, ಎಳ್ಳು ಬೆಲ್ಲವನ್ನು ಕೊಡ್ಲಿಕ್ಕೆ ಹೋಗ್ತೀರೋ, ಆ ಒಂದು ಕ್ಲಾತ್ ನಿಮ್ಮ ಹತ್ರ ಇದ್ದುಕೊಳ್ಳಿ. ನಿಮ್ಮ ಹತ್ರ ಇಟ್ಟು ಅದೊಂದು ರೀತಿಯಾಗಿ ನೀವು ಖರ್ಚಿಗೆ ಥರ ಹ್ಯಾಂಡ್ಲ್ ಮಾಡಬೇಕು. ಗೊತ್ತಿದ್ದು ಗೊತ್ತಿಲ್ಲದಾಗ ಅದನ್ನು ಮೇಂಟೈನ್ ಮಾಡಬೇಕು. ಅವರಿಗೆ ನೀವು ಈ ಬೆರಳುಗಳ ತುದಿಯಿಂದ ಏನು ಅದಕ್ಕೆ ಸ್ಪರ್ಶ ಆಗಿತ್ತು, ಆ ಮಧುಪರ್ಕದ ಹಸ್ತದಿಂದಲೇ ನೀವು ಅವರಿಗೆ ಕೊಡತಕ್ಕಂತಹದ್ದು ಅಂತ ತೆಗೆದುಕೊಂಡು ಬರ್ತಕ್ಕಂಥದ್ದು. ಯಾವ ಜೀವಂಚ ಕಾಲವೂ ಕೂಡ ನಿಮ್ಮ ಅನುಬಂಧ ಸಂಬಂಧ ಹಾಗೇ ಶಾಶ್ವತಗೊಳ್ತಕ್ಕಂತಹದ್ದು, ಅಭಿವೃದ್ಧಿ ಆಗ್ತಕ್ಕಂತಹ ಸಂಕೇತ ಇದೇ ಆಗಿರತಕ್ಕಂಥದ್ದು. ಇನ್ನು ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸೂರ್ಯೋಪಾಸನೆ ಮಾಡಬೇಕು. ನೀವು ಸೂರ್ಯನನ್ನು ಆರಾಧನೆ ಮಾಡಬೇಕು. ಸೂರ್ಯನ ಅಷ್ಟಕವನ್ನು ಹೇಳಿ, ಸೂರ್ಯನ ಅಷ್ಟೋತ್ತರವನ್ನು ಹೇಳಿ, ಸೂರ್ಯ ದೇವನಿಗೆ ಇವತ್ತು ನೈವೇದ್ಯ ಮಾಡಿ. ನೀವೇನೇನು ತಂದಿರ್ತೀರಿ, ಆ ಕಬ್ಬು ಬೆಲ್ಲ ಎಲ್ಲವೂ ಕೂಡ ಮೊದಲಿಗೆ ನಿಮ್ಮ ಮನೆ ಟೆರೇಸ್ ಮೇಲೆ ಹತ್ತಿ ಸೂರ್ಯ ನಿಮ್ಮ ಕಣ್ಣು ಕಾಣಿಸ್ಬೇಕು, ಅವನಿಗೆ ನಿವೇದನೆ ಮಾಡಿ. ಈ ಪ್ರಕೃತಿಯಲ್ಲಿ ಏನೆಲ್ಲ ಕೂಡ ಬೆಳವಣಿಗೆಗಳಿದೆಯೋ ಅದೆಲ್ಲದಕ್ಕೂ ಅವನೇ ಕಾರಣೀಭೂತನಾದ್ದರಿಂದ ಅವನನ್ನು ಒಮ್ಮೆ ಸ್ಮರಣೆ ಮಾಡಿ, ಅವನಿಗೊಂದು ಕೃತಜ್ಞತೆ ಹೇಳಿ. ಇಷ್ಟೆಲ್ಲ ಕೂಡ ಪದಾರ್ಥಗಳು ಭೂಮಿಯಿಂದ ಸಿಗಬೇಕಾದ್ರೆ ನೀನು ಕಾರಣ ಅಂತೇಳಿ ಅವನಿಗೆ ನೈವೇದ್ಯ ಸಮರ್ಪಣೆ ಮಾಡತಕ್ಕಂತಹ ಸೂರ್ಯನಾರಾಯಣನ ಆರಾಧನೆ ಬಹಳ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಇನ್ನು ನೀವು ಹಸು, ಎತ್ತು, ಎಮ್ಮೆ, ನಿಮ್ಮ ಮನೆಗೆ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಸ್ನಾನವನ್ನು ಮಾಡಿಸಿ ಏನೆಲ್ಲ ಮಾಡ್ತೀರಿ ಎಲ್ಲ ನಿಮಗೆ ಗೊತ್ತಿದೆ, ಮಾಡಿಕೊಳ್ಳಿ. ಇವತ್ತು ಸಾಧ್ಯ ಆದರೆ ಸೂರ್ಯನಾರಾಯಣ ದೇವಾಲಯಕ್ಕೂ ಕೂಡ ಭೇಟಿ ಕೊಟ್ಟು ಬನ್ನಿ. ಇನ್ನು ನಮ್ಮ ಕರ್ನಾಟಕದಲ್ಲಿ, ಅದು ಕೂಡ ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿ ಎಲ್ಲಿದೆ ಅಂತಂದರೆ ದೊಮ್ಮಲೂರು ಸೂರ್ಯನಾರಾಯಣ ಟೆಂಪಲ್. ಅದು ನಾವೇ ಪ್ರತಿಷ್ಠೆ ಮಾಡಿದ ದೇವಾಲಯ, ಅದ್ಭುತವಾಗಿರತಕ್ಕಂತಹ ದೇವಸ್ಥಾನ. ಆ ಪ್ರತಿಷ್ಠಾಪನೆಯಿಂದ ಹಿಡಿದು ಇಲ್ಲಿ ತನಕ ಆ ದೇವಾಲಯ ಹಾಗೆ ಬೆಳೆದಿದೆ. ಅಷ್ಟದು ಅಂದರೆ ಪ್ರತಿಷ್ಠಾಪನೆ ಮಾಡತಕ್ಕಂಥ ವಿಧಿವಿಧಾನಗಳು ಆಗಿದೆ. ಅದಕ್ಕಾಗಿ ಇದರ ವಿಷಯಗಳೆಲ್ಲ ನಾನು ತಿಳಿಸ್ಕೊಡ್ಬೇಕಾದ್ರೆ ಈ ಉತ್ತರಾಯಣ ಬರಬೇಕಾಗಿತ್ತು. ಇನ್ನು ದೇವತೆಗಳು ಎದ್ದಿರ್ತಕ್ಕಂತಹದ್ದು. ನಿಮ್ಮ ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಅವರ ಜೊತೆ ನೀವು ಮಾತಾಡ್ತಕ್ಕಂತಹ ಸುದಿನಗಳು ನಿಮ್ಮ ಜೊತೆಗೆ ಇವೆ. ನೀವು ಹೇಗೆ ಬೇಕಾದರೂ ಕೂಡ ಬಳಸ್ಕೊಳ್ಬೋದು.
ಖಂಡಿತ ಗುರುಗಳೇ, ಈ ಎಳ್ಳು ಬೀರೋದ್ರಲ್ಲೂ ಕೂಡ ಒಂದು ಸೀಕ್ರೆಟ್ ಇರೋದನ್ನ ನೀವು ತಿಳಿಸ್ಕೊಟ್ರಿ. ಹೆಣ್ಮಕ್ಳು ಏನು ಫಾಲೋ ಮಾಡಲೇಬೇಕಾಗತ್ತೆ ಇವತ್ತಿನ ದಿವಸ. ಹೇಗಿದ್ರು ಸಂಜೆ ಎಳ್ಳು ಬೀರುವಂಥದ್ದು ನೀವು ಕೊಟ್ಟಿರುವಂಥ ರೆಮಿಡಿ ಇವತ್ತು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ತಮಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು. ಇನ್ನು ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ಗುರುಗಳು ಎಷ್ಟು ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ನ, ವಿಶೇಷವಾಗಿ ಹೆಣ್ಮಕ್ಳು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ನೀವು ಎಳ್ಬೀರಕ್ಕೆ ಹೋಗಬೇಕಾ ಮುಂಚೆ ಏನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಸೊ ಇದನ್ನು ತಪ್ಪದೆ ನೀವು ಫಾಲೋ ಮಾಡಿ. ಇನ್ನು ಇದೇ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮಸ್ಕಾರ.